ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನ್ನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಚನ 10 ಮತ್ತು 11. ಈ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುವ ವಿಷಯವೇನೆಂದರೆ, ಯೇಸುವನ್ನು ಮರಣದಿಂದ ಮತ್ತೆ ಜೀವಕ್ಕೆ ಎಬ್ಬಿಸಿದ ಶಕ್ತಿ ಯಾವುದು ಎಂಬುದಾಗಿ. ಪ್ರಭು ಯೇಸು ಜೀವವಾಗಿದ್ದರು, ಅವರೇ ಜೀವ, ಅವರಿಂದ ಜೀವ ಎಲ್ಲರಿಗೂ ಹರಿದು ಹೋಗುತ್ತಿತ್ತು. ಆದರೆ ಆ ಜೀವ ಮರಣವನ್ನು ಅನುಭವಿಸಿದಾಗ, ಪಾತಾಳವನ್ನು ಸೇರಿದಾಗ ಅವರನ್ನು ಮತ್ತೆ ಜೀವಕ್ಕೆಬ್ಬಿಸಲು ಅವರಿಗೆ ಸಹಾಯ ಮಾಡಿದ ಶಕ್ತಿ ಪವಿತ್ರಾತ್ಮರ ಶಕ್ತಿಯಾಗಿದ್ದಾರೆ. ಪವಿತ್ರ ಆತ್ಮ ಅಂದರೆ ಜೀವಾತ್ಮ, ಸತ್ಯಾತ್ಮ, ನಿತ್ಯಾತ್ಮ, ದೇವರ ಆತ್ಮ. ಪವಿತ್ರ ಆತ್ಮ ಜೀವ ಉಳ್ಳದ್ದು, ಶಾಶ್ವತವಾದದ್ದು ಎಂಬುದಾಗಿ ಅರ್ಥ. ರೋಮ 8 ವಚನ 10, 11. ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸಿಸಿದರೆ ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರೂ ನೀವು ದೇವರೊಡನೆ ಸತ್ಸಂಬಂಧವನ್ನು ಪಡೆದಿರುವುದರಿಂದ ಪವಿತ್ರಾತ್ಮ ನಿಮಗೆ ಜೀವಾಳವಾಗುತ್ತಾರೆ. ಅಮೇನ್ ಎಂದು ಟೈಪ್ ಮಾಡುವ. ಫಸ್ಟ್, ಪವಿತ್ರಾತ್ಮ ನನ್ನ ಜೀವಾಳವಾಗಿದ್ದಾರೆ. ಪವಿತ್ರಾತ್ಮರು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಯಥೇಚ್ಛವಾಗಿ ದೊರಕಿದೆ. ಸ್ನಾನದೀಕ್ಷೆ ಸಂಸ್ಕಾರದಲ್ಲಿ ಭಾಗಿಗಳಾದಾಗ ನಾವು ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡಿದ್ದೇವೆ. ಯಾವಾಗ ಪವಿತ್ರಾತ್ಮರು ನಮ್ಮೊಳಗೆ ಬಂದಿದ್ದಾರೋ ಅವರು ಜೀವವು, ನಮ್ಮ ಜೀವದ ಜೀವಾಳವು ಆಗಿದ್ದಾರೆ. ಅದಕ್ಕೆ ಸಂತ ಪೌಲ ಬಹಳ ಸುಂದರವಾಗಿ ಹೇಳುತ್ತಾರೆ. ಕೊಲೆಸ 3 ವಚನ 1-3 ನಿಮ್ಮ ಗಮನ ಸ್ವರ್ಗೀಯ ವಿಷಯಗಳ ಕಡೆ ಕೇಂದ್ರೀಕೃತವಾಗಿರಲಿ. ನೀವು ಈಗಾಗಲೇ ಕ್ರಿಸ್ತ ಯೇಸುವಿನಲ್ಲಿ ಮರಣ ಹೊಂದಿದ ಕಾರಣ ನಿಮ್ಮ ಜೀವ ಯೇಸುವಿನಲ್ಲಿ ಮರೆಯಾಗಿದೆ. ನಿಮ್ಮ ಈ ಜೀವ ಯೇಸುವಿನಲ್ಲಿದೆ. ನಿಮ್ಮ ಜೀವ ಯೇಸುವಿನೊಟ್ಟಿಗೆ ಮರೆಯಾಗಿದೆ. ನಿಮ್ಮ ಜೀವ ನಿಮ್ಮಲ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ? ರೋಮ 6 ವಚನ 1-3 ಸಹ ಇದನ್ನ ನಾವು ನೋಡುತ್ತೇವೆ. ಸ್ನಾನ ದೀಕ್ಷೆ ಸಂಸ್ಕಾರದಲ್ಲಿ ಭಾಗಿಗಳಾದಾಗ ಯೇಸು ನಾಮದಲ್ಲಿ ಪಾಪದ ಪಾಲಿಗೆ ನಾವು ಮರಣ ಹೊಂದಿದೆವು, ನಾವು ಸತ್ತು ಹೋದೆವು. ಮತ್ತೆ ನಾವು ಜೀವಕ್ಕೆ ಎಬ್ಬಿಸಲ್ಪಟ್ಟದ್ದು ಪವಿತ್ರಾತ್ಮರು ನಮ್ಮೊಳಗೆ ವಾಸ ಮಾಡುವುದರ ನಿಮಿತ್ತ ಮತ್ತು ಹೊಸ ಸೃಷ್ಟಿಗಳಾಗಿ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ. ಆ ಸ್ನಾನದೀಕ್ಷೆ ಸಂಸ್ಕಾರದಲ್ಲಿ ನಮ್ಮ ಎಲ್ಲ ಪಾಪಗಳು ಸತ್ತು ಹೋದ ಕಾರಣ ನಾವು ಬದುಕಿರುವುದು ನಮ್ಮ ಸ್ವಂತ ಕೃಪೆಯಿಂದಲ್ಲ, ಪವಿತ್ರಾತ್ಮರ ಮೂಲಕ. ಅವರು ನಮ್ಮ ಜೀವವು ಜೀವಾಳವೂ ಆಗಿದ್ದಾರೆ. ಉದಾಹರಣೆಗೆ ಹೇಳ್ತೀನಿ ನೋಡಿ. ಪಾಪದ ನಿಮಿತ್ತ ಅಥವಾ ರೋಗದ ನಿಮಿತ್ತ ನಮ್ಮ ಶರೀರ ನಾಶವಾದರೂ ನಮ್ಮೊಳಗೆ ಒಂದು ಜೀವ ಇದೆ. ಏನದು? ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅದಕ್ಕೆ? ರೋಗ ನಿರೋಧಕ ಶಕ್ತಿ. ನಮಗೆ ಡಾಕ್ಟರ್ಸ್ ಹೇಳ್ತಾರೆ, ಏನೇ ರೋಗಗಳು ಬಂದರೂ ಸಹ ಆ ರೋಗಗಳನ್ನು ಎದುರಿಸುವ ಶಕ್ತಿ ನಮ್ಮೊಳಗೆ ಇರುತ್ತದಂತೆ. ಯಾರಲ್ಲಿ ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತದೋ ಅವರು ತುಂಬ ಬೇಗ ಸೀರಿಯಸ್ ಆಗ್ತಾರೆ, ಅನ್ಈಸಿ ಆಗ್ತಾರೆ, ಅಡ್ಮಿಟ್ ಆಗ್ತಾರೆ. ಅವರಿಗೆ ಆ್ಯಂಟಿಬಯೋಟಿಕ್ ಅಂದರೆ ರೋಗ ನಿರೋಧಕ, ಆ್ಯಂಟಿಬಯೋಟಿಕ್ ಅಂದರೆ ರೋಗ ನಿರೋಧಕ ಮಾತ್ರೆಗಳನ್ನು ಕೊಡ್ತಾರೆ. ಆ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ಲ ನಮಗೆ? ಫಾರ್ ಎಕ್ಸಾಂಪಲ್, ನಾನು ಅಥವಾ ನನ್ನ ಫ್ರೆಂಡ್ ಇಬ್ಬರು ಇದ್ದೀವಂತ ತಿಳ್ಕೊಳ್ಳಿ. ಅವರಿಗೆ ಭಾಳ ಅನಿಮಿಕ್ ಇರುತ್ತೆ, ಸ್ವಲ್ಪ ಕೋಲ್ಡ್ ಆದರೂ ಅಕ್ಷಿ ಆಗೋಗುತ್ತೆ, ಸ್ವಲ್ಪ ತಣ್ಣೀರು ಕುಡಿದ್ರೂ ತಡ್ಕೊಳ್ಳೋಕ್ಕಾಗಲ್ಲ. ಯಾಕೆ? ಅವರ ಶರೀರದಲ್ಲಿ ಆ್ಯಂಟಿಬಯೋಟಿಕ್ಸ್, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವುದಿಲ್ಲ. ಆದ ಕಾರಣ ಅವರ ಶರೀರ ಬಹಳ ಬೇಗ ಹೊರಗಿನಿಂದ ಬರುವ ಅತಿಕ್ರಮಣಕ್ಕೆ, ವಿಷ ವೈರಸ್ಗಳಿಗೆ, ರೋಗ ರುಜಿನದ ದುರಾತ್ಮಗಳಿಗೆ ಬಲಿಯಾಗುತ್ತದೆ. ಆದರೆ ನನಗೆ ತಣ್ಣೀರಾದರೂ ಕುಡಿಲಿ, ಬಿಸಿನೀರಾದರೂ ಕುಡಿಲಿ, ನನಗೆ ಕೋಲ್ಡ್ ಆಗೋದಿಲ್ಲ, ನನಗೆ ಇಮಿಡಿಯೇಟಾಗಿ ಅದು ಎಫೆಕ್ಟ್ ಆಗೋದಿಲ್ಲ.
3 ಗಂಟೆಗಾದರೂ ಊಟ ಮಾಡು, ರಾತ್ರಿ 12 ಗಂಟೆಗಾದರೂ ಊಟ ಮಾಡು. ನನಗೆ ಅಜೀರ್ಣದ ಸಮಸ್ಯೆ ಇಲ್ಲ, ಗ್ಯಾಸ್ಟ್ರಿಕ್ ಅಂತೂ ನನಗೆ ಬಂದೇ ಇಲ್ಲ. ಅಲ್ಲ, ನಾನು ನಿಜ ಹೇಳೋದು. ನಾನು ನಿಮಗೆ ನಂಬೋಕ್ಕೆ ಕಷ್ಟ ಆಗ್ಬೋದು, ಏನಕ್ಕ ಈ ರೀತಿ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ನಂಗೆ ನಗು ಬರ್ತದೆ. ನಿಜ ಇದು. ನನ್ನ ಜೊತೆ ಇರೋರನ್ನ ಬೇಕಾದರೆ ನೀವು ಬಂದು ಕೇಳಿ, ನಮ್ಮ ಮನೆಯಲ್ಲಿ ಕೇಳಿ ಬೇಕಾದ್ರೆ. ಎಷ್ಟೋ ಸಲ ರಾತ್ರಿ 12 ಗಂಟೆಗೂ ಹೋಗಿ ನಾನು ಊಟ ಮಾಡಿರ್ತೇನೆ. ಆದರೆ ಕೆಲವರಿಗೆ ನೋಡಿ, ಆ ಟೈಮಿಗೆ ಸರಿಯಾಗಿ ತಿನ್ನಬೇಕು, ಟೈಮ್ ಮೀರಿದ್ರೆ ಅವ್ರಿಗೆ ಅಸಿಡಿಟಿ ಆಗುತ್ತೆ, ಹಾಗೆ ಹೀಗೆ. ವೈ? ಯಾರಲ್ಲಿ ರೋಗ ನಿರೋಧಕ, ಅವರ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತದೋ ಅದು ಎಲ್ಲವನ್ನ ಓವರ್ಕಮ್ ಮಾಡಿ ಜಯಿಸುತ್ತೆ. ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋರ ಶರೀರ ಇಮಿಡಿಯೇಟಾಗಿ ಬಳಲಿ ಹೋಗುತ್ತೆ, ಸುಸ್ತಾಗುತ್ತೆ, ಸೋತೋಗುತ್ತೆ. ಇದೇ ರೀತಿಯಲ್ಲಿ ನಮ್ಮೊಳಗಿರುವ ರೋಗ ನಿರೋಧಕ ಶಕ್ತಿ ಅಂದರೆ ಮರಣವನ್ನು ಜಯಿಸುವ ಶಕ್ತಿ, ನಮ್ಮ ಶರೀರವನ್ನು ಬಲಪಡಿಸುವ ಶಕ್ತಿ ಪರಿಶುದ್ಧಾತ್ಮರೇ ಆಗಿದ್ದಾರೆ. ನನ್ನೊಳಗೆ ರೋಗ ನಿರೋಧಕ ಶಕ್ತಿ ಇದೆ, ಮರಣವನ್ನು ಜಯಿಸುವ ಶಕ್ತಿ ಇದೆ, ರೋಗವನ್ನು ಜಯಿಸುವ ಶಕ್ತಿ ಇದೆ. ಅದು ಪರಿಶುದ್ಧಾತ್ಮರೇ ಆಗಿದ್ದಾರೆ. 1 ಯೋಹಾನ 4:4, ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನಮ್ಮೊಳಗೆ ನೆಲೆಸಿರುವ ಪರಿಶುದ್ಧಾತ್ಮರು ಬಲಾಢ್ಯರಾಗಿದ್ದಾರೆ. ಆ ಶಕ್ತಿ ನಮ್ಮಲ್ಲಿ ಅಧಿಕರಿಸಬೇಕು, ಆ ಶಕ್ತಿ ನಮ್ಮಲ್ಲಿ ಹೆಚ್ಚಾಗಬೇಕು. ಪವಿತ್ರಾತ್ಮರ ಅಭಿಷೇಕ, ಪವಿತ್ರಾತ್ಮರ ಜೀವ, ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಅಧಿಕವಾದಾಗ ಈ ಶರೀರದ ಬಲಹೀನತೆಗಳು, ಪಾಪದ ಬಲಹೀನತೆಗಳು, ರೋಗರುಜಿನದ ದುರಾತ್ಮಗಳು ಇವೆಲ್ಲವನ್ನು ಜಯಿಸಲು ನಮ್ಮೊಳಗಿರುವ ರೋಗ ನಿರೋಧಕ ಶಕ್ತಿ ಪರಿಶುದ್ಧಾತ್ಮರಾಗಿದ್ದಾರೆ. ಅದಕ್ಕಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾದರೂ ನೀವು ದೇವರೊಡನೆ ಸತ್ಸಂಬಂಧ ಪಡೆದಿರುವ ಕಾರಣ ಪವಿತ್ರಾತ್ಮ ನಿಮ್ಮಲ್ಲಿ ಜೀವವಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಅವರು ಸತ್ತು ಹೋದವರಲ್ಲಿ ಪುನರುತ್ಥಾನವಾಗಿ ಕಾರ್ಯ ಮಾಡ್ತಾರೆ, ಬದುಕಿರುವ ನಮ್ಮಲ್ಲಿ ರೂಪಾಂತರದ ಶಕ್ತಿಯಾಗಿ ಕಾರ್ಯ ಮಾಡುತ್ತಾರೆ. ಈ ಸುಸ್ಥಿತಿಗಾಗಿಯೇ ಪವಿತ್ರಾತ್ಮರನ್ನ ದೇವರು ನಮಗೆ ತಂದು ಕೊಟ್ಟಿದ್ದು. ಪ್ರಭು ಯೇಸು ಜೀವದಿಂದ ಇದ್ದಾಗ ಅವರೇ ಜೀವ. ಯೋಹಾನ 5:26, ಪಿತನು ತಾವೇ ಸ್ವಯಂ ಜೀವ ಮೂಲವಾಗಿರುವಂತೆ, ಪಿತನಾದ ದೇವರು ತಾವೇ ಜೀವ, ಸ್ವಯಂ ಜೀವದ ಮೂಲ, ಜೀವದ ಮೂಲ. ಪಿತನು ಸ್ವತಃ ತಾವೇ ಜೀವದ ಮೂಲವಾಗಿರುವಂತೆ ಪುತ್ರನು ಸಹ ಸ್ವಯಂ ಜೀವ ಮೂಲವಾಗಿರುವಂತೆ ಕರುಣಿಸಿದ್ದಾರೆ. ಪುತ್ರನಾದ ಪ್ರಭು ಯೇಸು ಸ್ವಯಂ ಜೀವ, ಅವರೇ ಜೀವದ ಮೂಲ. ಅವರೇ ಸತ್ತ ಲಾಜರನ್ನು ಜೀವಕ್ಕೆಬ್ಬಿಸಿದರು. ತಲಿತಾಕೂಮ್ ಎಂದು ಮರಣಾವಸ್ಥೆಯಲ್ಲಿದ್ದ ಸತ್ತು ಬಿದ್ದಿದ್ದ 12 ವರ್ಷ ಪ್ರಾಯದ ಹೆಣ್ಣು ಮಗಳನ್ನು ಬದುಕಿಸಿದರು. ನಾಯಿನೂರಿನ ವಿಧವೆಯ ಮಗನನ್ನು ಎಬ್ಬಿಸಿದರು. ಯಾಯಿರನ ಮಗನನ್ನು ಜೀವಕ್ಕೆಬ್ಬಿಸಿದರು. ಅವರೇ ಜೀವ, ಅವರು ಜೀವದ ಮೂಲ, ಸ್ವಯಂ ಅವರೇ ಜೀವವಾಗಿದ್ದರು. ಆದರೆ ಈಗ ಏನಾಗಿದೆ, ಯೇಸು ಮರಣವನ್ನು ಅನುಭವಿಸಿದ ಕಾರಣ ಅವರೊಳಗಡೆ ಜೀವಾಳವಾಗಿರುವ ಪರಿಶುದ್ಧಾತ್ಮರು ಅವರನ್ನು ಮತ್ತೆ ಜೀವಕ್ಕೆಬ್ಬಿಸಿದರು. ಅರ್ಥ ಆಗ್ತಾ ಇದೆಯಾ? ಯೇಸುವನ್ನು ಮರಣದಿಂದ, ಯೇಸುವಿನಲ್ಲಿ ಯಾರು ಜೀವಾಳ? ಪವಿತ್ರಾತ್ಮರು. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಸಜೀವವನ್ನೀಯುವರು. ಆಮೆನ್. ಕಾರಣ ಪವಿತ್ರಾತ್ಮರ ನಿಯಮ ಜೀವದ ನಿಯಮ. ಪವಿತ್ರಾತ್ಮ ಅಂದರೆ ಜೀವದ ನಿಯಮ. ಯೇಸುವಿನಲ್ಲಿ ಜೀವಾಳವಾಗಿ ಪವಿತ್ರಾತ್ಮರಿದ್ದರು. ಸೊ ನಮಗೆ ಯೇಸು ಕೊಟ್ಟಿರುವ ಆತ್ಮರು ಯೇಸುವಿನ ಆತ್ಮರು. ಅದೇ ಪವಿತ್ರಾತ್ಮರು ನಮ್ಮೊಳಗೆ ಇದ್ದಾರೆ. ಇದು ನಮಗೆ ವಿಶ್ವಾಸವನ್ನು, ನಂಬಿಕೆ, ನಿರೀಕ್ಷೆ, ಭರವಸೆಯನ್ನು ಉಂಟು ಮಾಡಲಿ. ಯೇಸುವಿನ ಶರೀರವನ್ನು ಪಾತಾಳದಲ್ಲಿ ಕೊಳೆಯಲು ಬಿಡದೆ ಯೇಸುವಿನ ಶರೀರವನ್ನು ಜೀವಕ್ಕೆಬ್ಬಿಸಿದ ಅದೇ ಪರಿಶುದ್ಧಾತ್ಮರು ನನ್ನಲ್ಲಿ ವಾಸಿಸುತ್ತಿದ್ದಾರೆ. ಅವರು ನನ್ನ ಜೀವಾಳವಾಗಿದ್ದಾರೆ. ಆ ಆತ್ಮನ ಮುಖಾಂತರ ನಮ್ಮ ನಶ್ವರ ದೇಹಗಳು ಹೊಸ ಜೀವವನ್ನು ಪಡೆದುಕೊಳ್ಳುತ್ತದೆ. ಇವತ್ತು ಅನೇಕರು ಧ್ಯಾನಕೂಟಗಳಿಗೆ ಬರುವಾಗ ಅವರಿಗೆ ಕ್ಯಾನ್ಸರ್ ಕಾಯಿಲೆ, ಬೋನ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು ಮತ್ತು ಗರ್ಭಕೋಶದ ಕ್ಯಾನ್ಸರು, ಮರಣಕರವಾದ ಕಾಯಿಲೆಯಿಂದ, ಮರಣಕರವಾದ ರೋಗದಿಂದ ದೇವರ ಬಳಿ ಬರ್ತಾರೆ.
ಧ್ಯಾನದಲ್ಲಿ ಭಾಗವಹಿಸಿ ಯೇಸುವಿನಲ್ಲಿ ಪಶ್ಚಾತ್ತಾಪಪಟ್ಟು ಯೇಸುವಿನೊಡನೆ ಸತ್ಸಂಬಂಧವನ್ನು ಬೆಳೆಸಿಕೊಂಡಾಗ, ನೋಡಿ ವಾಕ್ಯ ಹೇಳುತ್ತೆ, ದೇವರೊಡನೆ ಸತ್ಸಂಬಂಧವನ್ನು ಪಡೆದಿರುವುದರಿಂದ ಪವಿತ್ರಾತ್ಮ ನಿಮಗೆ ಜೀವಾಳವಾಗಿರುತ್ತಾರೆ. ಧ್ಯಾನದಲ್ಲಿ ಬಂದು ಭಾಗವಹಿಸಿ ಯೇಸುವಿನೊಡನೆ ಸತ್ಸಂಬಂಧವನ್ನು ಪಡೆದುಕೊಳ್ಳುತ್ತಾರೆ. ಸತ್ಸಂಬಂಧ ಏನು? ಯೇಸುವಿಗೆ ವಿರೋಧವಾಗಿ ಪಾಪ ಮಾಡಿ ದೂರವಾಗಿದ್ದವರು ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಯೇಸುವಿನ ಬಳಿ ಬಂದು ಮತ್ತೆ ಅವರ ಸಂಬಂಧವನ್ನು ಸರಿಪಡಿಸಿಕೊಂಡು ಪಾಪ ನಿವೇದನೆ, ಸಂಸ್ಕಾರ, ಪಶ್ಚಾತ್ತಾಪದ ಮೂಲಕ ದೇವರೊಡನೆ ಸಂಬಂಧವನ್ನು ಸರಿಪಡಿಸಿಕೊಂಡಾಗ ಪವಿತ್ರಾತ್ಮ ಅವರ ಜೀವಾಳವಾಗಿ ಕಾರ್ಯ ಮಾಡುತ್ತಾರೆ. ಪವಿತ್ರಾತ್ಮರು ಅವರಲ್ಲಿ ಇಳಿದು ಬರುವಾಗ ಆ ರೋಗಗ್ರಸ್ತವಾದ ಅಂಗಾಂಗಗಳು ಉಜ್ಜೀವನಗೊಳ್ಳುತ್ತದೆ, ಹೊಸದಾಗಿ ಸೃಷ್ಟಿ ಮಾಡಲ್ಪಡುತ್ತದೆ. ಅದೇ ಪವಿತ್ರಾತ್ಮರನ್ನು ದೇವರು ನಮ್ಮೊಳಗೆ ಇರಿಸಿದ್ದಾರೆ. ಧೈರ್ಯದಿಂದಿರೋಣ, ಭರವಸೆಯಿಂದಿರೋಣ. ನಾವು ರೋಗ ನಿರೋಧಕ ಶಕ್ತಿಗಾಗಿ ಅಲೆದಾಡಬೇಕಾಗಿಲ್ಲ. ಪವಿತ್ರಾತ್ಮರೇ ನಮ್ಮ ರೋಗ ನಿರೋಧಕ ಶಕ್ತಿಯಾಗಿದ್ದಾರೆ. ಪವಿತ್ರಾತ್ಮ ನಮ್ಮ ಜೀವಾಳ ಮಾರ್ಗದರ್ಶಕರಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಕರ್ತನಾದ ಯೇಸುವೇ, ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಫಿಲಿಪ್ಪ 3:20-21 ಪ್ರಭು ಯೇಸು ತಮ್ಮ ನಶ್ವರವಾದ ದೀನ ದೇಹಗಳನ್ನು ತೇಜೋಮಯ ಶಕ್ತಿಯಾದ ಪವಿತ್ರಾತ್ಮರಿಂದ ರೂಪಾಂತರಗೊಳಿಸಿ ಅವರ ಮಹಿಮೆಯ ಶರೀರವಾಗಿ ನಮ್ಮನ್ನು ಮಾರ್ಪಡಿಸುತ್ತಾರೆ. ಪವಿತ್ರಾತ್ಮರು ನಮ್ಮೊಳಗೆ ವಾಸ ಮಾಡುತ್ತಿದ್ದಾರೆ. ಆ ಪವಿತ್ರಾತ್ಮರು ನಮ್ಮ ಜೀವಾಳವಾಗಿದ್ದಾರೆ. ಈ ಸಮಯದಲ್ಲಿ ಯಾರ ಶರೀರಗಳು ರೋಗ ಬಾಧೆಗಳಿಂದ ಕ್ಷೀಣಿಸುತ್ತಿದೆಯೋ, ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿಯಾಗಿ ಅವರ ಶರೀರ ಬಲಹೀನತೆಯಲ್ಲಿ ನರಳುತ್ತಿದೆಯೋ, ರೋಗ ನಿರೋಧಕ ಶಕ್ತಿಯಾದ ಪವಿತ್ರಾತ್ಮರು ಜೀವಾಳವಾಗಿ ಒಂದೊಂದು ಶರೀರದಲ್ಲಿ ಆವೇಶಿಸಿಕೊಳ್ಳಲಿ. ಎಸೆಕಿಯೇಲ್ ಪ್ರವಾದಿಸಿದಾಗ ಚತುರ್ದಿಕ್ಕುಗಳಿಂದ ಪವಿತ್ರಾತ್ಮರ ಗಾಳಿ, ಜೀವದ ಗಾಳಿ ಬೀಸಿದಾಗ ಒಣಗಿ ಸತ್ತು ಬಿದ್ದಿದ್ದ ಎಲುಬುಗಳು ದೊಡ್ಡ ಸೈನ್ಯವಾಗಿ ಜೀವಕ್ಕೆ ಎಬ್ಬಿಸಲ್ಪಟ್ಟ ರೀತಿಯಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಂದು ಶರೀರಗಳು ಪವಿತ್ರಾತ್ಮರ ಶಕ್ತಿಯಲ್ಲಿ ರೂಪಾಂತರಗೊಳ್ಳಲಿ, ಉಜ್ಜೀವನಗೊಳ್ಳಲಿ, ಹೊಸ ಸೃಷ್ಟಿಯಾಗಿ ಮಾರ್ಪಡಲಿ. ಅವರ ದೇಹಾತ್ಮ ಮನಸ್ಸು ಪವಿತ್ರೀಕರಿಸಲ್ಪಡಲಿ. ಪವಿತ್ರಾತ್ಮರು ಜೀವಾಳವು ಮಾರ್ಗದರ್ಶಕರಾಗಿದ್ದು ನಮ್ಮನ್ನು ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ನನ್ನ ರೋಗ ನಿರೋಧಕ ಶಕ್ತಿ ಪರಿಶುದ್ಧಾತ್ಮರಾಗಿದ್ದಾರೆ. ಪರಿಶುದ್ಧಾತ್ಮರು ನನ್ನ ಜೀವಾಳ ಮಾರ್ಗದರ್ಶಕರಾಗಿದ್ದಾರೆ. ಆಮೆನ್ ಎಂದು ಟೈಪ್ ಮಾಡೋಣ. ಥ್ಯಾಂಕ್ ಯು.